ಇನ್ನು ಇದನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬಹುದಾಗಿತ್ತು. ಪವಿತ್ರ ಗೌಡ ಅವರೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರೆ ಎಲ್ಲ ಮುಗಿದು ಹೋಗ್ತಾ ಇತ್ತು. ಆದರೆ ತೀರಾ ಮರ್ಡರ್ ಹಂತಕ್ಕೆ ಯಾಕೆ ಬಂದರು, ಮರ್ಡರ್ ನಿರ್ಧಾರಕ್ಕೆ ಯಾಕೆ ಬಂದರು ದರ್ಶನ್ ಅಂತ. ರೇಣುಕಾಸ್ವಾಮಿ ಅವರು ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ರು ಪವಿತ್ರ ಗೌಡಗೆ. ಓಕೆ, ಪವಿತ್ರ ಗೌಡ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅದ್ರ ಬದಲು ಅವ್ರು ಏನು ಮಾಡ್ತಾರೆ, ದರ್ಶನ್ ಹತ್ರ ಹೇಳ್ಕೊತಾರಂತೆ. ಹೀಗೆಲ್ಲ ಮೆಸೇಜ್ ಕಳಿಸ್ತಾ ಇದ್ದಾರೆ, ಹಾಗಾಗಿ A3 ಪವನ್ ಗ್ಯಾಂಗ್ಗೆ ಅಪಹರಣ ಮಾಡ್ಕೊಂಡು ಬನ್ನಿ ಅಂತ ಸೂಚನೆ ಕೊಡ್ತಾರೆ ದರ್ಶನ್. ರಾಘು ಅಂಡ್ ಟೀಮ್ ಮುಖಾಂತರ ರೇಣುಕಾನ ಅಪಹರಣ ಮಾಡ್ಕೊಂಡು ಕರೆಸ್ಕೋತಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅವರು ಅಶ್ಲೀಲ ಮೆಸೇಜ್ ಮತ್ತು ಫೋಟೋಗಳನ್ನು ಕಳಿಸ್ತಾ ಇದ್ರು. ಪವಿತ್ರ ಗೌಡ ಈ ವಿಚಾರವನ್ನು ದರ್ಶನ್ಗೆ ಹೇಳಿದರು. A3 ಪವನ್ ಗ್ಯಾಂಗ್ಗೆ ಹೇಳ್ತಾರೆ ದರ್ಶನ್ ಏನಂತ, ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಾ ರೇಣುಕಾಸ್ವಾಮಿಯನ್ನು ಅಂತ. ಹಾಗಾಗಿ ಚಿತ್ರದುರ್ಗದಲ್ಲಿ ಇದ್ದಂತಹ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮುಖಾಂತರ ರೇಣುಕಾ ಅವರ ಅಪಹರಣ ಆಗುತ್ತೆ. ಆಮೇಲೆ ಅವ್ರನ್ನ ಪಟ್ಟಣಗೆರೆಗೆ ಕರ್ಕೊಂಡು ಬಂದು ಚಿತ್ರಹಿಂಸೆ ಮತ್ತು ಮರ್ಡರ್, ಚಿತ್ರಹಿಂಸೆಯನ್ನು ಕೊಟ್ಟು ಕೊನೆಗೆ ಕೊಲೆ ಮಾಡ್ತಾರೆ. ದರ್ಶನ್ ಆದರೂ ಒಂದು 5 ನಿಮಿಷ ಯೋಚನೆ ಮಾಡಬೇಕಾಗಿತ್ತು, ಇದನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬಹುದಾ ಅಂತ. ಸಿನಿಮಾಗಳಲ್ಲಿ ಆಗೋ ರೀತಿಯಲ್ಲೇ ಇಲ್ಲೂ ಮಾಡ್ಬೋಣ ಅಂತ ಹೋಗಿದ್ದು, ಕಾನೂನನ್ನು ಕೈಗೆತ್ಕೊಂಡಿದ್ದು ದೊಡ್ಡ ಘೋರ ಅಪರಾಧ. ಹಾಗಾಗಿ ಅದು ತುಂಬ ತಪ್ಪಾಗುತ್ತೆ. ಪದೇ ಪದೇ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಂತಹ ರೇಣುಕಾಸ್ವಾಮಿ ಮೇಲೆ ವಿಪರೀತವಾದಂತಹ ಕೋಪ ಪವಿತ್ರ ಗೌಡಗಿತ್ತು. ಆ ಕಾರಣಕ್ಕೆ ಪಟ್ಟಣಗೆರೆ ಶೆಡ್ ಅಲ್ಲಿ ರೇಣುಕಾಸ್ವಾಮಿಯನ್ನ ಕರೆತಂದಂತಹ ಸಂದರ್ಭ ಅಲ್ಲಿಗೆ ಪವಿತ್ರ ಗೌಡ ಕೂಡ ಬರ್ತಾರೆ. ಬಂದ ಕೂಡಲೇ ರೇಣುಕಾಸ್ವಾಮಿಯನ್ನ ನೋಡಿ ಆಕ್ರೋಶ ಹೊರಹಾಕ್ತಾರೆ, ಚಪ್ಪಲಿಯಿಂದ ಹೊಡಿತಾರೆ. ಅಶ್ಲೀಲ ಮೆಸೇಜ್ ಕಳಿಸಿದ್ರ ಕೋಪವನ್ನ ಅಲ್ಲಿ ತೀರಿಸ್ಕೊಳ್ತಾರೆ. ಕೋಪದಿಂದ ರೇಣುಕಾ ಮುಖಕ್ಕೂ ಕೂಡ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪವಿತ್ರ ಅನ್ನೋ ವಿಷಯ ಬೆಳಕಿಗೆ ಬರ್ತಾ ಇದೆ. ಬಳಿಕ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ರು ಅನ್ನುವಂತಹ ವಿಚಾರವೂ ಕೂಡ ಈಗ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ಪಟ್ಟಣಗೆರೆ ಶೆಡ್ಗೆ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಆ ನಂತರ ಅಲ್ಲಿ ವಿಷಯವನ್ನ ದರ್ಶನ್ಗೂ ಪವಿತ್ರಗೂ ಮುಟ್ಟಿಸ್ತಾರೆ. ದರ್ಶನ್ ಮತ್ತು ಪವಿತ್ರ ಇಬ್ರು ಕೂಡ ಆ ಶೆಡ್ಗೆ ಬರ್ತಾರೆ. ಬಂದು ರೇಣುಕಾಸ್ವಾಮಿ ನೋಡ್ತಿದ್ದ ಹಾಗೆ ಆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಂತಹ ವ್ಯಕ್ತಿ ಈತನೇ ಅಲ್ವಾ ಅಂತ ಸಿಟ್ಟಿಗೆದ್ದಂತಹ ಪವಿತ್ರ ತಮ್ಮ ಚಪ್ಪಲಿಯಿಂದ ಆತನ ಮುಖಕ್ಕೆ ಎಲ್ಲಂದ್ರಲ್ಲಿ ಮನಸ್ಸೋ ಇಚ್ಛೆ ತಳಿಸ್ತಾರೆ. ಆ ನಂತರ ದರ್ಶನ್ ಹಲ್ಲೆ ನಡೆಸಿದ್ದಾರೆ. ಎಲ್ಲ ಆದಮೇಲೆ ಪವಿತ್ರ ಗೌಡ ಅವರಿಗೆ ಜ್ಞಾನೋದಯವಾಯ್ತಾ, ಪಶ್ಚಾತ್ತಾಪವಾಯ್ತಾ ಅಂತ. ನಾನು ಈ ತರ ಮಾಡಬಾರ್ದಾಗಿತ್ತು, ದರ್ಶನ್ಗೆ ಈ ವಿಚಾರನೇ ಹೇಳಬಾರ್ದಾಗಿತ್ತು. ಕೋಳ ಬಿದ್ದ ಮೇಲೆ ಜ್ಞಾನೋದಯವಾಗಿದೆ. ಪೊಲೀಸರ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದಾರಂತೆ ವಿಚಾರಣೆ ವೇಳೆ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ತುಂಬ ವಿಚಾರ ಏನು ಬಾಯ್ಬಿಟ್ಟಿಲ್ಲ ಅವರು, ಬಟ್ ಈ ಥರ ಆಗಬಾರ್ದಾಗಿತ್ತು ಅಂತ ಏನೋ ಹೇಳಿದಾರಂತೆ. ಕೈಗೆ ಕೋಳ ಬಿದ್ದ ಮೇಲೆ ಎಲ್ರಿಗೂ ಅಷ್ಟೇ, ಅಲ್ಲಿ ತನಕ ಅಂದರೆ ನಾನು ಈ ಕೇಸ್ನಲ್ಲಿ ಬಚಾವಾಗ್ತೀನಿ ಅಂತ ಗೊತ್ತಾಗ್ಬಿಟ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಬಚಾವಾಗಲ್ಲ ಅಂದಾಗ ಪಶ್ಚಾತ್ತಾಪ ಆಗುತ್ತೆ. ಎಲ್ಲ ಕೇಸ್ನಲ್ಲೂ ಹೀಗೇನೆ. ಆರೋಪಿ ಪವಿತ್ರ ಗೌಡ ಪೊಲೀಸರ ಮುಂದೆ ಪಶ್ಚಾತ್ತಾಪದ ಮಾತನ್ನು ಆಡಿದಾರಂತೆ. ಕೊಲೆಯಾದ ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ನಾನು ದರ್ಶನ್ಗೆ ಹೇಳಿ ಘನಘೋರ ತಪ್ಪನ್ನು ಮಾಡ್ಕೊಂಬಿಟ್ಟೆ. ಆ ಅಶ್ಲೀಲ ಮೆಸೇಜನ್ನು ಅವ್ರಿಗೆ ತೋರಿಸ್ಬಿಟ್ಟೆ. ಆ ತೋರಿಸ್ದೇನೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಕಾನೂನಾತ್ಮಕವಾಗಿ ಕ್ರಮ ತಗೋತಾ ಇದ್ರು. ದರ್ಶನ್ ಹೀಗೆ ಮಾಡ್ತಾರೆ, ತೀರಾ ಮರ್ಡರ್ ಹಂತಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟೆ. ನನಗೂ ಕೂಡ ಇದು ಇಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ. ಬಟ್ ಇವತ್ತು ಬೆಳಿಗ್ಗೆ ಅವ್ರನ್ನ ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬರಬೇಕಾದ್ರೆ ಮಾತ್ರ ನಾನು ಅದನ್ನು ಯಾವಾಗಲೂ ಹೇಳ್ತಿರ್ತೀನಿ, ಅವರ ಮುಖದಲ್ಲಿ ಯಾವ ಪಶ್ಚಾತ್ತಾಪನೂ ಇರಲಿಲ್ಲ. ಇಬ್ಬರು ಆ ಕಡೆ ಈ ಕಡೆ ಮಹಿಳಾ ಪೊಲೀಸ್ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚೆನ್ನಾಗಿ ನಕ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಅವರು ಪೊಲೀಸ್ ಸ್ಟೇಷನ್ಗೆ ಬಂದರು. ಬಟ್ ಇದು ನಿನ್ನೆ ಎನ್ಕ್ವೈರಿ ಸಂದರ್ಭದಲ್ಲಿ ಅವರು ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ರಂತೆ. ಹೀಗಾಗಬಾರ್ದಾಗಿತ್ತು, ಕೊಲೆ ಹಂತಕ್ಕೆ ಹೋಗಬಾರ್ದಾಗಿತ್ತು ಅಂತಂದ್ಬಿಟ್ಟು. ಸೊ ಕೊನೆಗೂ ಅವ್ರಿಗೇನೋ ತಪ್ಪಾಗಿದೆ ಅಂತ ಅನಿಸಿದೆ.